ಇವತ್ತು ಅಶೋಕ್ ಅವರು, ರಾಮಚಂದ್ರೇಗೌಡರು, ಸುರೇಶ್ ಕುಮಾರ್ ಅವರೆಲ್ಲರೂ ಕೂಡ ನಾನು ಕರಸೇವಕ, ನನ್ನನ್ನು ಬಂಧನ ಮಾಡಿದ್ದ ಅಭಿಯಾನ ಶುರು ಮಾಡಿದ್ದಾರೆ, ಇವತ್ತು ಮುಂದುವರಿಸ್ತಿದ್ದಾರೆ. ನೋಡಿ, ನಾನು ಪದೇ ಪದೇ ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ, ನಾವು ಇದನ್ನು ರಾಜಕೀಯಕ್ಕೋಸ್ಕರ ಇದನ್ನು ಉಪಯೋಗಿಸ್ತಕ್ಕಂಥ ಅಗತ್ಯ ಇಲ್ಲ. ನಾವು ಕೋರ್ಟ್ನಲ್ಲಿ ಏನೋ ಅವರಿಗೆ ಸಮನ್ಸ್ ಹೋಗಿದೆ, ಕೋರ್ಟಲ್ಲಿ ನೋಟಿಸ್ ಹೋಗಿದೆ, ಅದು ಜೊತೆಗೆ ಇದನ್ನೆಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡಿ ಕ್ರಮ ಮಾಡ್ತಾ ಇದ್ದಾರೆ. ಅದನ್ನು ಕಾನೂನು ಬಿಟ್ಟೇನಾದರೂ ಮಾಡಿದ್ದಿದ್ರೆ ನಾವು ಅದನ್ನು ತಪ್ಪಾಗಿದೆಯಪ್ಪ ನಮ್ಮದು ಅಂತ ನಾವು ಒಪ್ಕೊಳ್ಬೋದಿತ್ತು. ಕಾನೂನು ಪ್ರಕಾರ ಮಾಡ್ತಾ ಇದ್ರು ಕೂಡ ಅವರು ಇದನ್ನೇ ಒಂದು ರಾಜಕೀಯಕ್ಕೋಸ್ಕರ ಅದನ್ನು ಬಳಸ್ತಾ ಇದ್ದಾರೆ. ಅದು ಒಳ್ಳೆಯದಲ್ಲ. ಅದು ಹೌದು, ಡಿನ್ನರ್ ಮೀಟಿಂಗಿಗೆ ಹೋಗಿದ್ದೆ, ಊಟ ಮಾಡಿದೆ, ಬಂದೆ. ಸಹಜವಾಗಿ ರಾಜಕೀಯ ಚರ್ಚೆ ಆಗಿರುತ್ತೆ ಸರ್. ಮಾತಾಡ್ತೀವ್ರಿ, ನಾವು ಯಾರು ರಾಜಕೀಯದವ್ರು, ನಾವು ರಾಜಕೀಯ ಮಾತಾಡದೆ ಬೇರೆ ಇನ್ನೇನು ಮಾತಾಡೋದು? ಏನ್ ವಿಚಾರವಾಗಿ ಅದನ್ನೆಲ್ಲ ನಿಮಗೆ ಬಹಿರಂಗ ಪಡಿಸೋಕ್ಕಾಗತ್ತಾ? ಹೇಳಿ, ನೀವೇ ಹೇಳಿ. ರಹಸ್ಯ ಸಭೆ ಅಂತ ನೀವೇ ಹಾಕಿದ್ದೀರಾ. ಏನಿಲ್ಲ, ಆ ರೀತಿ ಇಲ್ಲ. ಊಟಕ್ಕೆ ಸೇರಿದ್ದು ನಾವು ಒಂದು ಹಿಂದೆ ತಮ್ಮ ಜ್ಞಾಪಕ ಇರ್ಬೋದು, ಚುನಾವಣೆಗೆ ಮೊದಲು ನಾವು SC/ST ಕಾನ್ಫರೆನ್ಸ್ ಮಾಡಿದ್ದು ಚಿತ್ರದುರ್ಗದಲ್ಲಿ. ಅದರ ಬಗ್ಗೆ ಕೆಲವು ರೆಸಲ್ಯೂಷನ್ಸ್ ಮಾಡಿದ್ದು ನಾವು. ಅದನ್ನು ಒಂದು 10 ಚಿತ್ರದುರ್ಗ ಘೋಷಣೆ ಅಂತ ಮಾಡಿದ್ದು. ಅದನ್ನೆಲ್ಲ ಈಗ ಸರ್ಕಾರ ಬಂದಾಗ ನಾವು ಮಾಡ್ತೀವಿ ಅಂತ ಹೇಳಿ ನಾವು ರೆಸಲ್ಯೂಷನ್ಸ್ ಮಾಡಿದ್ದು. ಈಗ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಅದಕ್ಕೆ ನಾವು ಆ ವಿಷಯಗಳನ್ನು ಸ್ವಲ್ಪ ಚರ್ಚೆ ಮಾಡಿಕೊಂಡು ಮುಖ್ಯವಾಗಿ ಒಂದು ಊಟಕ್ಕೆ ಸೇರಬೇಕು ಅಂತೇಳಿ ಸೇರಿದ್ದು ಬಿಟ್ಟರೆ ಬೇರೆ ಏನಿಲ್ಲ. ಸರ್, ಹುಬ್ಬಳ್ಳಿ ಕೇಸಲ್ಲಿ FIR ಹಾಕಿಲ್ಲ ಅವ್ರ ಮೇಲೆ, ಕರಸೇವಕ ಯಾರು ಬಂದ್ರೆ ಶ್ರೀಕಾಂತ್ ಪೂಜಾರಿ FIR ಕೊಡ್ತಿಲ್ಲ, FIR ಹಾಕಿಲ್ಲ, ಇದು ಕಾನೂನು ಉಲ್ಲಂಘನೆ ಅಲ್ವಾ ಅಂತ ಅಶೋಕ್ ಅವ್ರು ಕೇಳ್ತಿದ್ದಾರೆ. ಅವ್ರು ಏನು ಬೇಕಾದರೂ ಕೇಳಲಿ, ನಾವು ಕಾನೂನು ಪ್ರಕಾರ ಮಾಡಿದ್ದೇವೆ ಅಷ್ಟೇ. ಹುಬ್ಬಳ್ಳಿ ಪೊಲೀಸನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋದು ಅವ್ರ ಡಿಮ್ಯಾಂಡ್ ಸರ್. 9 ನಾವು ಹೇಳಿದ್ವಲ್ಲ, ಮಾಡೋದಿಲ್ಲ ಅಂತ. ಯಾಕೆಂದರೆ ಅವರು ಈಗ ಪೊಲೀಸು ಕಾನೂನು ಪ್ರಕಾರ ಅವನು ಕೆಲಸ ಮಾಡಬಾರ್ದಾ? ಕೆಲಸ ಮಾಡಿದ್ದಾನೆ. ಹಾಗಾಗಿ ಅವನನ್ನು ಸಸ್ಪೆಂಡ್ ಮಾಡಬೇಕು ಅಂದರೆ ಏನು ಅರ್ಥ ಇದೆ? ಕಾನೂನು ಅವನೇನಾದರೂ ಉಲ್ಲಂಘನೆ ಮಾಡಿದರೆ ಆಯ್ತಪ್ಪ ಸಸ್ಪೆಂಡ್ ಮಾಡೋಣ. ಅವನ ಕೆಲಸ ಅವನು ಮಾಡಿದ್ದಾನೆ, ಯಾಕೆ ಸಸ್ಪೆಂಡ್ ಮಾಡ್ತಾರೆ? ಮಾಡಲಿ, ಭಾಳ ಸಂತೋಷ. ಇನ್ನೊಂದು ಪೊಲೀಸ್ ಅವ್ರದ್ದು ಸರ್, ಪಾಪ ಪತಿ ಪತ್ನಿ ಕೇಸಲ್ಲಿ ಅನೇಕ ವರ್ಷಗಳಿಂದ ಅದನ್ನೇ ನಾವು ಈಗ ನಮ್ಮಲ್ಲಿ KCSRನಲ್ಲೂ ಕೂಡ ಇದೆ, ಬೇರೆ ನಮ್ಮ ನಿಯಮಗಳಲ್ಲೂ ಇದೆ. ಪತಿ ಪತ್ನಿಗಳ ಪ್ರಕರಣ ಅಂತ ಹೇಳಿ ಪರಿಗಣಿಸಿ ಅವರಿಗೆ ಟ್ರಾನ್ಸ್ಫರ್ಸ್ ಎಲ್ಲಿ ಇಲ್ಲ, ಪತ್ನಿ ಇದ್ದರೆ ಪತಿ ಇದ್ದರೆ ಎಲ್ಲಿಗೆ ಮಾಡಿಕೊಡ್ಬೇಕು ಅದನ್ನು ಮಾಡಿಕೊಡ್ಬೇಕು ಅಂತ ನಿಯಮನೇ ಇದೆ. ಆ ನಿಯಮದ ಪ್ರಕಾರ ಮಾಡೋದಕ್ಕೆ ನಾನು DGPಗೆ ಸೂಚನೆ ಕೊಡ್ತೇನೆ. ಸರ್, ಆಮೇಲೆ ಬಾಬಾಗುಡಿ ಬುಡಂಗಿರಿ ಕೇಸ್ನ ರೀಓಪನ್ ಮಾಡಿದ್ದೀರಾ ಅನ್ನುವಂಥ. ನಾವು ಯಾಕ್ರಿ ರೀಓಪನ್ ಮಾಡಬೇಕು? ಒಂದು ಪೊಲೀಸ್ ಸ್ಟೇಷನ್ನಲ್ಲಿರೋ ಕೇಸನ್ನು ಆ ಪೊಲೀಸ್ ಸ್ಟೇಷನ್ನಿನ ಅಧಿಕಾರಿ ಅದನ್ನು ಅವನು ಕ್ರಮ ತಗೊಳ್ಳೋದಕ್ಕೆ ಹೋದರೆ ಅದನ್ನು ರೀಓಪನ್ ಮಾಡಿದ್ದೀರಿ, ಅದು ಮಾಡಿದ್ದೀರಿ, ಇದು ಮಾಡಿದ್ದೀರಿ ಅಂದರೆ ಕೋರ್ಟ್ ಸೂಚನೆ ಕೊಟ್ಟಿದ್ರು ಕೇಳಬಾರ್ದಾ? ಕೋರ್ಟಿಗೂ ಬೆಲೆ ಇಲ್ಲ, ಕಾನೂನಿಗೂ ಬೆಲೆ ಇಲ್ಲ. ಅವನು ಯಾರು 16 ಕೇಸ್ ಇರೋನ ಬಗ್ಗೆ ಇಷ್ಟೊಂದು ದೊಡ್ಡ ಇಶ್ಯೂನ ಇಡೀ ದೇಶದಲ್ಲಿ ಮಾಡೋದಕ್ಕೆ ಹೊರಟಿದ್ದೀರಾ? ಅವನು ಅಪರಾಧಿನ ಸಪೋರ್ಟ್ ಮಾಡ್ಕೊಂಡು ನೀವು ಮಾಡ್ತಿದ್ದೀರಾ. ಅವನು 9 ಕೇಸು ಇದರಲ್ಲಿ ಡ್ರಗ್ಸ್ನಲ್ಲಿ, ಇದು ಏನದು ಸಾರಾಯಿನೋ ಏನೋ ಅದು ವೈನ್ಸಲ್ಲಿ, ಅದನ್ನು ಅವನು 9 ಕೇಸ್ ಇತ್ತು ಅವನ ಮೇಲೆ. ಬೇರೆ ಬೇರೆ ರೀತಿಯಲ್ಲಿ ಮಿಕ್ಕ ಕೇಸ್ 16 ಕೇಸ್ಗಳಿದ್ದೀನಿ. ಅವನಿಗೆ ಇಷ್ಟೊಂದು ಇವರು ರಕ್ಷಣೆ ಕೊಡಬೇಕು. ಬೇರೆಗಳ ಹಿಂದೂಗಳಿದ್ದಾರಪ್ಪ ಆ ಲಿಸ್ಟಲ್ಲಿ ಕೂಡ, ಬೇರೆಗಳ ಹಿಂದೂಗಳಿದ್ದಾರೆ. ನಾವು ಯಾರಿಗೆ ನೋಡಿ, ನಾವು ನಮ್ಮ ಸರ್ಕಾರ ಯಾರು ಆರಿಸಿರೋದು? ಜನ ಯಾರು? ಹೆಚ್ಚಿನ ಅಂಶ ಹಿಂದೂಗಳೇ ಇದ್ದಾರಲ್ವಾ? ಮತ್ತು ನಾವು ಹೆಂಗೆ ಹಿಂದೂ ವಿರೋಧಿ ಆಗ್ತೀವಿ? ಹೇಳೋದಕ್ಕೂ ಒಂದು ಇತಿಮಿತಿ ಇರಬೇಕಾಗ್ತದೆ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಇಂಥ ಏನೋ ವಿಚಾರದಲ್ಲಿ ನ್ಯಾಯವಾಗಿ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ.